ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕೂತ್ಕೊಳ್ಳಿ. ಅದ್ ಸರಿ, ನಾನು ಹೇಳೋದಿಕ್ಕೆ ಮರೆತಿದ್ದೆ. ನಾನು ಕಬೀರ್ ಸಿಂಗ್, ನಮ್ಮಜ್ಜಿ ಕಮಲಾ ಸಿಂಗ್. ನಮಸ್ತೆ ನಮಸ್ತೆ ಮೇಡಮ್. ನಮಸ್ತೆ. ಸರಿ, ಈಗ ಹೇಳಿ, ನಿಮ್ಗೆ ಏನ್ ಬೇಕು? ನಾವ್ ಏನ್ ಮಾಡ್ಬೇಕು? ಮಿತ್ರಾಗೆ ನಿದ್ರೆ ಮಾಡೋಕಾಗ್ಬಾರ್ದು. ಅಂದ್ರೆ ನೀವ್ ಹಾಕಿರೋ ಕೇಸ್ಗೆ ಮಿತ್ರ ವಿಲ ಅಂತ ಒದ್ದಾಡ್ಬೇಕು. ಜೀವನ ಎಲ್ಲ ಅವನು ಜೈಲಲ್ಲೇ ಕೊಳಿತಾ ಇರ್ಬೇಕು. ಅದಕ್ಕೂ ಮೊದ್ಲು ನೀನ್ ಹಾಕಿರೋ ಕೇಸ್ ಗೆಲ್ಬೇಕು. ಅದಕ್ಕೋಸ್ಕರ ನಿಮ್ಗೆ ಬೇಕಾದಷ್ಟು ಹಣ ಕೊಡ್ತೀವಿ. ನಮ್ ಫ್ಯಾಕ್ಟ್ರಿಲಿ ಒಂದ್ ಫ್ಯಾಕ್ಟ್ರಿನ ನಿಮ್ ಹೆಸರಿಗೆ ಬರ್ಕೊಡ್ತೀವಿ. ನಮ್ಗೆ ಬರ್ಲಿಲ್ಲ ಅಂದ್ರೆ ಇರಿ, ಒಂದ್ ನಿಮಿಷ. ಆ ಕೇಸನ್ನೇನಾದ್ರೂ ನೀವು ಗೆದ್ರೆ ಇಲ್ಲಿರೋ ದುಡ್ಡೆಲ್ಲ ನಿಮ್ದೇ ಅನ್ಕೊಳ್ಳಿ. ಎಷ್ಟಿದೆ? ನಿಮ್ ಲೈಫನ್ನೆಲ್ಲ ಲ್ಯಾವಿಶ್ ಆಗಿ ಬದುಕೋಕೆ ಎಷ್ಟು ಬೇಕೋ ಅಷ್ಟು ದುಡ್ಡಿದೆ. ಏನು ಪ್ರಿಯಾಜಿ, ನಮ್ಮಜ್ಜಿನ ಹಾಗೆ ನೋಡ್ತಾ ಇದ್ದೀರಲ್ಲ? ಇವ್ರನ್ನ ಇದಕ್ ಮೊದ್ಲು ಎಲ್ಲೋ ನೋಡಿರೋ ಹಾಗಿದೆ. ಹೌದು, ನೀವು ನೋಡಿರ್ತೀರ. ತುಂಬಾ ಇಂಟರ್ವ್ಯೂಗಳನ್ನ ಕೊಟ್ಟಿದ್ದಾರೆ ನಮ್ಮ ಅಜ್ಜಿ. ಯಾವುದೋ ಇಂಟರ್ವ್ಯೂಲಿ ನೀವು ನೋಡಿರ್ಬೇಕು. ಅದಲ್ಲ ಸರ್, ನಾನು ತುಂಬಾ ಹತ್ತಿರದಿಂದ ಫೇಸ್ ಟು ಫೇಸ್ ಇವ್ರನ್ನ ನೋಡಿರೋ ಹಾಗಿದೆ. ಇವಳಿಗೆ ಗೊತ್ತಾಗ್ಬಿಡುತ್ತಾ? ಎಲ್ಲಿ ಅಂತ ಯೋಚನೆ ಮಾಡ್ತಿದ್ದೀನಿ. ಕಬೀರ್ ಸಿಂಗ್, ಡೀಲ್ ಮಾತಾಡು ಅಂದ್ರೆ ಇವ್ರು ಟೈಮ್ ವೇಸ್ಟ್ ಮಾಡ್ತಿದಾರಲ್ಲ, ನನ್ಗೆ ಇರಿಟೇಟ್ ಆಗ್ತಿದೆ. ಡೀಲ್ ಕ್ಯಾನ್ಸಲ್ ಮಾಡು. ಅಷ್ಟೊಂದು ಕೋಪ ಯಾಕೆ ಮಾಡ್ಕೋತೀರಾ ಅಜ್ಜಿ? ನಾನು ಮಾತಾಡ್ತಾ ಇದ್ದೀನಲ್ಲ. ಇಂಥ ಒಳ್ಳೆ ಅವಕಾಶ ನಮ್ಗೆ ಮತ್ತೆ ಸಿಗಲ್ಲ. ಇಂಥ ದೊಡ್ಡ ಆಫರ್ ಇವ್ರಿಗೂ ಕೂಡ ಸಿಗಲ್ಲ. ನೀವು ಒಂದ್ 5 ನಿಮಿಷ ಸಮಾಧಾನವಾಗಿರಿ. ನಾನು ಪ್ರಿಯಾಜಿ ಜೊತೆ ಡೀಲ್ ಸೆಟ್ ಮಾಡ್ತೀನಿ. ಏನ್ ಪ್ರಿಯಾಜಿ, ಏನಂತೀರಾ? ನಾವಿಬ್ರು ಸ್ವಲ್ಪ ಡಿಸ್ಕಸ್ ಮಾಡ್ಕೋಬಹುದಾ? ಏನಂತೀರಾ ಅಜ್ಜಿ? ಒಂದ್ 5 ನಿಮಿಷ ಟೈಮ್ ಕೊಡೋಣ. ನಮ್ಮ ಆಫರ್ ತುಂಬಾ ದೊಡ್ಡದು ಅಲ್ವಾ, ಯೋಚನೆ ಮಾಡ್ಲಿ ಬಿಡಿ. ಪ್ರಿಯಾಜಿ, ನೀವಿಬ್ರು ಹೋಗಿ ಡಿಸ್ಕಸ್ ಮಾಡ್ಕೊಂಡು ಬನ್ನಿ. ಹಲೋ, ಯಾ ನಾನ್ ಮನೀಷಾನೇ ಮಾತಾಡ್ತಿರೋದು. ಓ, ಆ ಪ್ರಾಜೆಕ್ಟ್ ಡೀಟೇಲ್ಸ್ ಇನ್ನೂ ನಿಮಗ್ ಸಿಕ್ಕಿಲ್ವಾ? ನಾನು ಈಗಲೇ ಕಳಿಸ್ತೀನಿ. ಓಕೆ, ಬಾಯ್. ಇವರು ಪಕ್ಕಕ್ಕೆ ಹೋಗಿ ಸೀಕ್ರೆಟ್ ಆಗಿ ಏನ್ ಮಾತಾಡ್ತಿದಾರೋ ಏನೋ. ಮನೀಷಾ, ಹೇಳು. ವಿವೇಕ್, ಈಗಲೇ ಲ್ಯಾಪ್ಟಾಪ್ ಓಪನ್ ಮಾಡಿ ಧ್ರುವ ಪ್ರಾಜೆಕ್ಟ್ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ಅವ್ರ MDಗೆ ಇಮೇಲ್ ಮಾಡು. ಈಗ ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲ ಮನೀಷಾ. ಇಲ್ಲ ಅಂದ್ರೆ ಏನರ್ಥ?
ಆ ಡೀಟೇಲ್ಸ್ ಎಲ್ಲ ನಿನ್ನ ಹತ್ರನೇ ಇದೆ, ನೀನೇ ಮೇಲ್ ಮಾಡ್ಬೇಕು. ಬಟ್ ರೈಟ್ ನೌ ಐ ಕಾಂಟ್ ಸೆಂಡ್ ಇಟ್. ಹೌದು, ನೀನ್ ಎಲ್ಲಿದ್ಯಾ? ನಾನು ಅದಕ್ಕೆ ಆ ಪ್ರಿಯಾನ ಹಿಡಿಯೋದಿಕ್ಕೆ ಗೆಸ್ಟ್ ಹೌಸಿಗೆ ಬಂದಿದ್ದೀವಿ. ಅಂದ್ರೆ ಪ್ರಿಯಾ ಹತ್ರ ಸತ್ಯ ಬಾಯ್ ಬಿಡಿಸೋದಿಕ್ಕೆ ಅತ್ಗೆ ಒಂದು ಪ್ಲಾನ್ ಮಾಡಿದ್ದಾರೆ. ಆ ಪ್ಲಾನ್ ಇಂದ ಪ್ರಿಯಾನ ಟ್ರ್ಯಾಪ್ ಮಾಡಿ ನಿಜ ತಿಳ್ಕೊಳ್ಳೋದಕ್ಕೆ ಬಂದಿದ್ದೀವಿ. ಅಯ್ಯೋ ಮ್ಯಾಡ್! ಆ ಭಾಗ್ಯಂ ಬುದ್ಧಿ ಇಲ್ಲ ಅಂತ ಅನ್ಕೊಂಡಿದ್ದೆ, ನಿಂಗ್ ಕೂಡ ಇಲ್ವಾ? ಆ ಪ್ರಿಯಾನ ನೀವ್ ಟ್ರ್ಯಾಪ್ ಮಾಡೋದಲ್ಲ, ಆ ಪ್ರಿಯಾ ಮಾಡೋ ಪ್ಲಾನ್ಸ್ ಅಲ್ಲಿ ನೀವ್ ಸಿಕ್ ಬೀಳ್ತೀರಾ. ಮಿತ್ರ ಲೈಫ್ ನ ಲಾಕಪ್ ಅಲ್ಲೇ ಪರ್ಮನೆಂಟ್ ಆಗಿ ಲಾಕ್ ಮಾಡೋ ಹಾಗೆ ಕಾಣ್ತಿದ್ದೀರಾ. ಛೇ! ಛೇ, ಹಿಂದೆ ಮುಂದೆ ಯೋಚನೆ ಮಾಡದೆ ಮನೀಷಾ ಹತ್ರ ಹೇಳದ್ನಲ್ಲ. ಅತ್ಗೆ ಆ ಒಂದ್ ತಪ್ಪು ಮಾಡ್ಬಿಟ್ಟೆ ಅತ್ಗೆ. ಏನಾಯ್ತು ವಿವೇಕ್? ನಾವು ಪ್ರಿಯಾನ ಹಿಡಿಯೋದಕ್ಕೆ ಬಂದಿದ್ದೀವಿ ಅಂತ ಯೋಚನೆ ಮಾಡದೆ ಮನೀಷಾಗೆ ಹೇಳ್ಬಿಟ್ಟೆ. ಅವಳು ಮನೆಯವ್ರಿಗೆಲ್ಲ ಹೇಳ್ಬಿಡ್ತಾಳೆ. ಈಗ ಇಷ್ಟಿರುವಂತ ವಿಷಯನ ಬೆಟ್ಟದಷ್ಟು ಮಾಡ್ತಾರೆ. ನಮ್ ಪ್ಲಾನ್ ಎಲ್ಲ ಫ್ಲಾಪ್ ಆಗ್ಬೋದು ಅತ್ಗೆ. ಹಾ, ಫೋನ್ ಸ್ವಿಚ್ ಆಫ್ ಮಾಡೋದು ಬೆಟರ್. ಅದಕ್ಕೆ ನಿಮ್ಮ ಫೋನ್ ಕೂಡ ಸ್ವಿಚ್ ಆಫ್ ಮಾಡ್ತೀನಿ. ಇಲ್ದಿದ್ರೆ ಫೋನ್ ಮೇಲೆ ಫೋನ್ ಮಾಡಿ ಸುಮ್ಮನೆ ತಲೆ ತಿಂತಾರೆ. ಹೆದ್ರು ಬೇಡ ವಿವೇಕ್, ಈ ಸಲ ನಾವು ಮೋಸ ಹೋಗಕ್ ಬಂದಿಲ್ಲ, ನಿಜ ನಾ ಹೊರ್ಗಡೆ ಎಳೆಯೋಕ್ ಬಂದಿದೀವಿ. ಬಂದಿರೋ ಕೆಲ್ಸ ಮುಗ್ಸಿನೇ ಇಲ್ಲಿಂದ ಹೋಗೋದು. ಹಾ, ನೀನ್ ಹೆದ್ರದೆ ಧೈರ್ಯವಾಗಿರು ಸಾಕು. ಆಂಟಿ, ಆಂಟಿ, ಏನಾಯ್ತು ಮನೀಷಾ? ಆ ಭಾಗ್ಯಂಗೆ ಬುದ್ಧಿ ಅನ್ನೋದು ಇಲ್ವೇ ಇಲ್ಲ ಆಂಟಿ. ಏನ್ ಹೇಳ್ತಿದ್ಯಾ? ಆಲ್ರೆಡಿ ಆ ಪ್ರಿಯಾ ಆಡಿರೋ ಆಟಕ್ಕೆ ಒಂದ್ಸಲ ಸೋತ್ ಬಂದಿದ್ದಾಳ್ತಾನೆ, ಅದು ಸಾಲ್ದು ಅನ್ನೋ ಹಾಗೆ ಈಗ ಮತ್ತೆ ಅವಳ ಹತ್ರನೇ ಹೋಗಿದ್ದಾಳಂತೆ. ಏನು, ಮತ್ತೆ ಪ್ರಿಯಾ ಹತ್ರ ಹೋಗಿದ್ದಾಳ? ಹೌದು, ಪ್ರಿಯಾನ ಗೆಸ್ಟ್ ಹೌಸಿಗೆ ಕರೆಸಿ ಮಾತಾಡ್ತಿದ್ದಾಳಂತೆ. ವಿವೇಕ್ ಈಗಷ್ಟೇ ಫೋನಲ್ಲಿ ಹೇಳ್ದ. ವಿವೇಕ್ ಫೋನ್ ಹೆಂಗ್ ಮಾಡ್ದ? ವಿವೇಕ್ಗೆ ಹೇಗಾದ್ರೂ ಮರಳು ಮಾಡಿ ಅವನನ್ನ ಹೆಲ್ಪ್ ಕರ್ಕೊಂಡು ಹೋಗಿರ್ತಾಳೆ. ಓ, ಈಗ ವಿವೇಕ್ನ ಕೂಡ ಸಿಕ್ಕಾಕ್ಸ್ತಿದ್ದಾಳ. ಆಲ್ರೆಡಿ ಪ್ರಿಯಾ ನಾವ್ ಯಾರು ಸುಧಾರಿಸ್ಕೊಳಕ್ ಆಗದೆ ಇರೋಂಥ ಪೆಟ್ ಕೊಟ್ಟಿದ್ದಾಳೆ. ಅದು ಸಾಲ್ತಾ ಇಲ್ಲ ಅನ್ನೋ ಹಾಗೆ ಇವಳು ಮತ್ತೆ ಹೋಗಿದ್ದಾಳ. ತನ್ನ ಹಳ್ಳಿಯಲ್ಲಿ ಕಳ್ತಿರೋ ಬುದ್ಧಿವಂತಿಗೆನಾ ಅಲ್ಲಿ ತೋರ್ಸಕ್ ಹೋಗಿದ್ದಾಳೆ ಅನ್ಸತ್ತೆ. ಅಮಾಯಕ್ಕೆ ಆಗಿರ್ಬೋದು, ಆದ್ರೆ ಇಷ್ಟು ದೊಡ್ಡತನ ತೋರಿಸ್ಬಾರ್ದು. ಇವಾಗಾಗಿರೋ ಸಮಸ್ಯೆಗಳು ಸಾಲ್ದಾ? ಇನ್ನೆಷ್ಟು ತೊಂದರೆ ಮಾಡ್ಬೇಕು ಅಂತಿದ್ದಾಳೆ ಎಲ್ಲಾರ್ಗೂ. ನೀನ್ ಗಾಬರಿ ಆಗ್ಬೇಡ ಅರವಿಂದ, ಅವಳಿಗೆ ಫೋನ್ ಮಾಡಿ ಏನಾಯ್ತು ಅಂತ ಕೇಳ್ತೀನಿ. ನಾಟ್ ಪಾಸಿಬಲ್ ಅಂಕಲ್, ಇಬ್ರು ಫೋನ್ಸ್ ಸ್ವಿಚ್ ಆಫ್ ಬರ್ತಿದೆ. ಏನ್ರಿ, ಭಾಗ್ಯನ್ ನೋಡ್ತಿದ್ರೆ ಸಮಸ್ಯೆನ ಇನ್ನಷ್ಟು ದೊಡ್ಡದ್ ಮಾಡ್ತಿರೋ ಹಾಗಿದ್ದಾಳೆ. ಮಿತ್ರ ಜೀವನದಲ್ಲಿ ಶಾಶ್ವತವಾಗಿ ಆ ಕಂಬಿಗಳ ಹಿಂದೆ ನಿಲ್ಲೋ ಹಾಗೆ ಮಾಡ್ಬೇಕು ಅಂತಿದ್ದಾಳೆ. ಮಿತ್ರನ್ ಜೀವನನ ಕಾಪಾಡ್ತಾಳೆ ಅಂತ ಕರೆಸ್ಕೊಂಡ್ರೆ ಮಿತ್ರನ್ ಜೀವನನ ಒಂದ್ ಪ್ರಶ್ನೆಯಾಗಿ ಉಳಿಯೋ ತರ ಮಾಡ್ತಾಳೆ ಅನ್ಸುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.